ನಿಮ್ಮ ಯಜಮಾನಪ್ಪ ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನೀನು ಈ ವೇಷದಲ್ಲಿ ಅಲ್ಲಿ ಹೋಗಿದ್ದ. ಅಣ್ಣ ಇನ್ ಮುಂದೆ ಇದೇ ಗೆಟಪ್ ಪರ್ಮನೆಂಟ್ ಆಗೋ ತರ ಇದೆ. ನೀನು 5 ಕೋಟಿ ಹೊಡೆದಿ? ಇಲ್ಲ ಅಣ್ಣ, ಪತ್ತು ಹೇಳಿದಾಗ ನಾನು ಅಮ್ಮ ನಂಬಿಲ್ಲ. ನಾನೇ ಹೋಗಿ ಅವರಿಬ್ರು ಚಕ್ಕಂದನ ಕಣ್ಣಾರೆ ನೋಡ್ದೆ. ಅವರಿಬ್ರು ಮದುವೆ ಆಗ್ಬಿಟ್ರೆ ನನ್ ಕಥೆ ಏನಣ್ಣ? ದಿಸ್ ಇಸ್ ಟೂ ಮಚ್. ಇನ್ ವೇಟ್ ಮಾಡ್ಕೊಳಕ್ಕಾಗಲ್ಲ. ನೋಡಿ, ನೀವೇನು ಅಂತ ಬಿಟ್ಲಿಕ್ಕೆ ಅರ್ಥ ಮಾಡಿಸ್ಲೇಬೇಕು. ನಾನ್ ತಾನೇ ಹಿಂದೆ ಸರಿ ಮದ ಕರಿ ಅಂತ ಅರ್ಥಲ್ಲ, ಅದೇ ಕಣ ಹೋಗ. ಲೇ ಪತಿ ಮಹಾರಾಜ್, ನಾನು ಈಗಿಂದೀಗ ಹೋಗಿ ನಮ್ಮ ಅಳಿಯಂದ್ರ ಶಿವನ ಕಾಪಾಡಿ ಅವನು ಕರ್ಕೊಂಡ್ ಬರ್ತೀನಿ. ನೀನ್ ಅಲ್ಲಿವರೆಗೂ ಮನೆ ಕಾಕೊಂಡು ಇಲ್ಲೇ ಬಿದ್ದೀರಾ? ದೇವರ ಕೊಡ್ತಂಗೆ ನಿಮ್ಮ ಯಜಮಾನಪ್ಪ ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನೀನು ಈ ವೇಷದಲ್ಲಿ ಅಲ್ಲಿ ಹೋಗಿದ್ದಮ್ಮ. ಇನ್ಮೇಲೆ ಇದೇ ಗೆಟಪ್ ಪರ್ಮನೆಂಟ್ ಆಗೋ ತರ ಇದೆ. ನೀನು 5 ಕೋಟಿಯ ಹೊರತಿ. ಪತ್ತು ಹೇಳ್ದಾಗ ನಾನು ಅಮ್ಮ ನಂಬಲಿಲ್ಲ. ನಾನೇ ಹೋಗಿ ಅವರಿಬ್ರು ಚಕ್ಕಂದನ ಕಣ್ಣಾರೆ ನೋಡ್ದೆ. ಅವರಿಬ್ರು ಮದುವೆ ಆಗ್ಬಿಟ್ರೆ ನನ್ ಕಥೆ ಏನಣ್ಣ? ದಿಸ್ ಇಸ್ ಟೂ ಮಚ್. ಇನ್ನು ವೇಟ್ ಮಾಡಕ್ಕಾಗಲ್ಲ. ಬಿಟ್ಲಿಕ್ಕೆ ನೀವೇನು ಅಂತ ಅರ್ಥ ಮಾಡಿಸ್ಲೇಬೇಕು. ನಾನು ಏನ್ರಿ ಪಾಂಡುರಂಗ, ಅದೇ ನಮ್ ಕೇಸರಿ ಮದಕರಿ ಅಂತ ಅರ್ಥಲ್ಲ, ಅದೇ ಕಣ. ಲೇ ಪತಿ ಮಹಾರಾಜ್, ನಾನು ಈಗಿಂದೀಗ ಹೋಗಿ ಅಲ್ಲಿ ನಮ್ಮ ಅಳಿಯಂದ್ರ ಶೀಲ ಕಾಪಾಡಿ ಅವನು ಕರ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀನು ಮನೆ ಕಾಯ್ಕೊಂಡು ಇಲ್ಲೇ ಬಿದ್ದೀರಾ?